SP ಅವರೇ ನಮ್ಮ ಜೊತೆ ಸಂಪರ್ಕಿಸಿದ್ದಾರೆ. ನಮಸ್ಕಾರ. ರಾಜೇಂದ್ರ ಅವರ ಕೇಳಿಸ್ತಿದೆಯಾ? ಎಸ್, ನಾನು ಅವರನ್ನ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈಗಾಗಲೇ ಹೇಳಿದ ಹಾಗೆ ನಾಪೋಕ್ಲು SI ವೆಂಕಟೇಶ್ ಅವರ ಸಮ್ಮುಖದಲ್ಲಿ ಒಂದು ಮಹಿಳೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಗೆ ಒಂದು ಸೆಟಲ್ಮೆಂಟ್ ನಡೆಯುತ್ತೆ ಅನ್ನುವಂಥದ್ದು, ಈ ವಿಚಾರದ ಬಗ್ಗೆ ಹಲವು ಅನುಮಾನಗಳು ಹುಟ್ಟುಕೊಂಡಿದೆ ಅನ್ನುವಂಥದ್ದು. ಈ ಸಂಬಂಧವಾಗಿ ಮಡಿಕೇರಿಯ SP ರಾಜೇಂದ್ರ ಅವರು ನಮ್ಮ ಜೊತೆ ಸಂಪರ್ಕವಿದ್ದಾರೆ. ಕೊಡಗಿನ SP ಸರ್, ನಮಸ್ಕಾರ. ನಮಸ್ಕಾರ ಸರ್. ನಾಪೋಕ್ಲು ಸ್ಟೇಷನ್ ನಲ್ಲಿ ಒಂದು ಸೆಟಲ್ಮೆಂಟ್ ನಡೀತೆ, ಅದರ ಒಂದು ವಿಜುವಲ್ ನಮ್ಮ ಹತ್ರ ಇರುವಂತದ್ದು. ಅಲ್ಲಿ ಒಂದು ಮಹಿಳೆ ಗರ್ಭಿಣಿ ಆಗ್ತಾಳೆ. ಆ ಗರ್ಭಿಣಿ ಆಗಿದ್ದ ತಪ್ಪಿಗೆ ಆಕೆಗೆ ಒಂದು ಸೆಟಲ್ಮೆಂಟ್ ಮಾಡಿಸ್ತಾರೆ ಪೊಲೀಸರೇ ಅನ್ನುವಂಥದ್ದು. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಸ್ಟೇಷನ್ ನಲ್ಲಿ ಒಂದು ಹಣ ಕೊಟ್ಟು ಆಕೆಯ ಬಾಯಿ ಮುಚ್ಚಿಸುವಂತದ್ದು ನಡೆಯುತ್ತಾ, ಅಥವಾ ಇದು ತಮ್ಮ ಗಮನಕ್ಕೆ ಏನಾದ್ರು ತಂದಿದ್ದಾರಾ? ಇದ್ರ ಬಗ್ಗೆ ಬೆಳಗ್ಗೆನ ಕೂಡ ಬೇರೆ ವರದಿಗಾರರು ಮಾತಾಡಿದ್ರು. ಇದ್ರ ಬಗ್ಗೆ ನಾನು DYSP ಹೇಳಿದ್ದೀನಿ, ಇದ್ರ ಬಗ್ಗೆ ವಿಚಾರಣೆ ಮಾಡಿ ಅಂತ. ಯಾಕಂದ್ರೆ ಯಾವ್ದು ಪೊಲೀಸ್ ಸ್ಟೇಷನ್ ಬಂದಾಗ ನಾವು ತಕ್ಷಣ ಪ್ರಕರಣ ದಾಖಲು ಮಾಡ್ಬೇಕಂತ ಈಗಾಗಲೇ ಎಲ್ಲಾ ಪೊಲೀಸ್ ಸ್ಟೇಷನ್ ಸೂಚನೆ ಕೊಟ್ಟಿದ್ದೀನಿ. ಯಾರು ಪೊಲೀಸ್ ಸ್ಟೇಷನ್ FIR ರಿಜಿಸ್ಟರ್ ಮಾಡಲಿಲ್ಲ ಸಸ್ಪೆಂಡ್ ಮಾಡ್ತೇವೆ ಅಂತ ನಾನು ಇಲ್ಲಿ ಬಂದ ಬಿಗಿನಿಂಗ್ ಅಲ್ಲಿ ಹೇಳಿದ್ದೀನಿ. ನಾನು ಪೊಲೀಸ್ ಸ್ಟೇಷನ್ ಯಾರು ಬರ್ತಾ ಕೇಸ್ ರಿಜಿಸ್ಟರ್ ಮಾಡ್ಬೇಕು, ಯಾವ್ದು ರೆಫ್ಯೂಸ್ ಮಾಡಂಗೆ ಇಲ್ಲ. ಡೀಲ್ ಮಾಡೋದು ನಮ್ಮ ಕೆಲಸ ಅಲ್ಲ ಅದು. ಖಂಡಿತ ಹೌದು. ಇದರ ಬಗ್ಗೆ ಬೆಳಿಗ್ಗೆ ಕೂಡ ಒಬ್ರು ಮಾತಾಡಿದ್ರು. ಈಗಾಗಲೇ ಇದರ ಬಗ್ಗೆ ವಿಚಾರಣೆ ಮಾಡಿ ವರದಿ ಕೊಡಿ ಅಂತ. ಈಗ ತಮಗೆ ಇನ್ಫಾರ್ಮೇಶನ್ ಬಂದಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನಾದ್ರು FIR ದಾಖಲಾಗಿತ್ತು ಸರ್, ಅಥವಾ ಅವರಿಬ್ಬರ ನಡುವೆ ಒಂದೇನೋ ಹೊಂದಾಣಿಕೆ ಮಾಡಿಸಿದ್ರೆ ಸಂಬಂಧವಾಗಿ? ಯಾರು ಬಂದು ಪೊಲೀಸ್ ಸ್ಟೇಷನ್ಗೆ ನಮ್ದು FIR ಆಗಿಲ್ಲ ಅಂದ್ರೆ ತಕ್ಷಣ ಇನ್ಸ್ಪೆಕ್ಟರ್ DYSP SP ತಿಳಿಸ್ತಾರೆ. ಯಾರು FIR ಆಗಿಲ್ಲ ಅಂತ ಯಾರು ಅನ್ಯಾಯ ಆಗಿದೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ. ಅದರಲ್ಲಿ ಏನಿದು ಇಲ್ಲ. ಆ ತರ ಬಂದ್ರೆ ತಕ್ಷಣ FIR ಮಾಡ್ತೀವಿ. ನಮ್ಮ ಗಮನಕ್ಕೆ ಯಾವ್ದೋ ಬಂದಿಲ್ಲ ಇದು. ಸರ್, ಇಲ್ಲಿ ಆ ಮಹಿಳೆ ದೌರ್ಜನ್ಯ ಇಲ್ಲಿ ಕೇಸ್ನ ನಾನು ಒಂದು ಸ್ವಲ್ಪ ಬ್ರೀಫ್ ಮಾಡೋದಾದ್ರೆ, ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಆ ಹುಡುಗನಿಗೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಅನ್ನ ಪೊಲೀಸರೇ ಮಾಡ್ತಾರೆ ಅಂತ. ಆಗ ಈಕೆಗೆ ಏನೋ ಒಂದು ಇದು ಕೋಮು ಗಲಭೆ ಆಗತ್ತೆ, ಹಾಗಾಗತ್ತೆ, ಹೀಗಾಗತ್ತೆ ಅಂತ ಸಂಭಾಷಣೆ ನಡೆಸಿದ ವಿಡಿಯೋ ಕೂಡ ಲಭ್ಯ ಇದೆ. ಆಕೆನ ಸಮಾಧಾನ ಮಾಡಿ ಆಕೆ ಒಂದು 4 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ. ಒಂದೊಮ್ಮೆ ಆಕೆ ಈ ಪರಿಹಾರಕ್ಕೆ ಒಪ್ಕೊಂಡಿದ್ರೂ ಕೂಡ ಅದನ್ನ ಸ್ಥಳೀಯ ನ್ಯಾಯಾಲಯಕ್ಕೋ ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಗಮನಕ್ಕೆ ತರಬೇಕಾದಂತೂ ಆ SI ಕರ್ತವ್ಯ ಅನ್ನುವಂಥದ್ದು. ಇಲ್ಲ ಅಂದ್ರೆ ಈ ಕೇಸನ್ನ ರೇಪ್ ಕೇಸ್ ಅನ್ನೋ ರೀತಿಯಲ್ಲಿ ತಗೊಳ್ಳೋಕೆ ಸಾಧ್ಯವಾ? ಆಕೆಗೆ ಲೈಂಗಿಕವಾಗಿ ದೌರ್ಜನ್ಯದ ಪ್ರಕರಣಕ್ಕೆ ದಾಖಲಿಸಿಕೊಳ್ಬೇಕಾಗಿತ್ತಾ? ಇದರಲ್ಲಿ ಯಾರು ಕಂಪ್ಲೇಂಟ್ ಕೊಡ್ತಾರೆ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಬೇಕು. ಇದರಲ್ಲಿ